ವೃಷಭ ರಾಶಿ. ವೃಷಭ ರಾಶಿಗೆ ಧನಾಧಿಪತಿ ಗುರುವೇ ಅನುಕೂಲ ಬಹಳ ಒಳ್ಳೆಯ ಅನುಕೂಲ ಇದೆ. ಬೇರೆ ಗ್ರಹಚಾರವೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಧನಲಾಭ, ಕೀರ್ತಿ ಲಾಭ, ವಿದ್ಯಾ ಪ್ರಗತಿ, ವಿದ್ಯೆಯಲ್ಲಿ ಯಶಸ್ಸು, ಮತ್ತು ಪಂಡಿತರಿಂದ ಪೂಜೆಗೊಳ್ತಕ್ಕಂತಹ ಯೋಗ. ಪಂಡಿತರು ನಿಮ್ಮನ್ನು ಹೊಗಳಬೇಕು, ಆ ರೀತಿಯ ಯೋಗ ಇರತಕ್ಕಂಥದ್ದು. ಲಾಭಾಧಿಪತಿಯು ದ್ವಿತೀಯದಲ್ಲಿ ಇದ್ದರೆ ಆ ರೀತಿಯ ವಿಶೇಷವಾಗಿರ್ತಕ್ಕಂತಹ ಫಲ ಉಂಟು. ಹಾಗಾಗಿ ವೃಷಭ ರಾಶಿಯವರು ವಿದ್ಯೆಯಲ್ಲಿ ಪ್ರಗತಿ ಆಗ್ತದೆ. ದೇಶ ವಿದೇಶಗಳ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರದ್ದು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಯಾರದ್ದೆಲ್ಲ ವೃಷಭ ಲಗ್ನ ಇದೆಯೋ, ವೃಷಭ ರಾಶಿಯಲ್ಲಿ ಅವರ ಚಂದ್ರನ ಅವರಿಗೆಲ್ಲರಿಗೂ ಬಹಳ ಒಳ್ಳೆಯ ತಿಂಗಳು. ರವಿಯ ಅನುಕೂಲವೂ ಕೂಡ ಇರತಕ್ಕಂತಹ ತಿಂಗಳು. ಚತುರ್ಥಾಧಿಪತಿ ಪಂಚಮದಲ್ಲಿ ಹೋಗ್ತಕ್ಕಂಥದ್ದು. ಪಿತೃಗಳ ನಿಮ್ಮ ಇರತಕ್ಕಂತಹ ತಂದೆ ತಾಯಿಗಳಿಗೆ ಏಳಿಗೆ ಕಾಣ್ತೀರಿ, ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ, ಅದು ಬಹಳ ವಿಶೇಷ. ಮನುಷ್ಯ ಸತ್ತು ಹೋದ ಮೇಲೆ ಅವರ ಫೋಟೋ ಇಟ್ಟು ಅವ್ರ ಮುಂದೆ ಫಲತಾಂಬೂನ ಇಟ್ಟು ದಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ಆಯಿತಾ. ಅವರು ಇರಬೇಕಾದ್ರೆ ಅವರ ಸರಿ ತಪ್ಪುಗಳನ್ನು ಸಹಿಸಿಕೊಳ್ಳತಕ್ಕಂಥದ್ದು ದೊಡ್ಡ ವಿಷಯ ಆಗ್ತದೆ. ಎಲ್ಲ ತಂದೆ ತಾಯಂದಿರೂ ಕೂಡ ಸೀತಾರಾಮಚಂದ್ರನ ಥರ ಇರೋಕ್ಕಾಗಲ್ಲ. ಎಲ್ಲರಲ್ಲೂ ಏನಾದರೂ ಒಂದು ಕೊರತೆ ಇರುತ್ತೆ, ಏನಾದರೂ ಒಂದು ಸಮಸ್ಯೆ ಇರುತ್ತೆ, ಆಯಿತಾ. ಮಕ್ಕಳಾಗಿರ್ತಕ್ಕಂಥವರು ಆದಷ್ಟು ಅದನ್ನು ಸಹಿಸಿಕೊಂಡು ಅದನ್ನು ದೊಡ್ಡದು ಮಾಡದೆ ಅವರ ಮನಸ್ಸು ನೋಯಿಸದಂತೆ ಇರಲಿಕ್ಕೆ ಎಷ್ಟು ಚೆನ್ನಾಗಿ ಪ್ರಯತ್ನ ಮಾಡ್ತೇವೋ ಅಷ್ಟು ಒಳ್ಳೆಯದು. ಇದು ಕೂಡ ಮಾತಾಪಿತೃಗಳ ಸೇವೆಯೇ. ಈಗಿರ್ತಕ್ಕಂತಹ ಮಾತಾಪಿತೃಗಳಿಗೂ ಕೂಡ ಈ ಮಕ್ಕಳಿಗೆ ಈ ರೀತಿ ಇರತಕ್ಕಂತಹ ಮಕ್ಕಳಿಗೆ ಒಂದು ಈ ರೀತಿಯ ಸಹಕಾರ ಕೊಡ್ತಕ್ಕಂತಹ ಮನೋಭಾವ ಅವರಿಗೂ ಬರಬೇಕು. ಅಂದರೆ ಇರುವ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಮನಸ್ಸಿಗೆ ಚೆನ್ನಾಗಿ ಇರುವಂತೆ ಅವ್ರಿಗೆ ಮನಸ್ಸಾಗಬೇಕು. ಇರುವ ಮಕ್ಕಳಿಗೆ ತಂದೆ ತಾಯಿಗಳ ಕೊರತೆಗಳನ್ನು ನೋಡದೆ ಅವರ ಮನಸ್ಸನ್ನು ಸಂತೋಷಪಡಿಸ್ತಕ್ಕಂಥದ್ದು, ಅವರ ಮನಸ್ಸಿಗೆ ಒಟ್ಟಿನಲ್ಲಿ ಬೇಸರ ತರಿಸದೇ ಇರುವಂತೆ ಇರ್ತಕ್ಕಂಥದ್ದು ಆಗಬೇಕು. ಇದೆರಡೂ ಆಗೋದು ಎಲ್ಲಿಂದ? ಮನಸ್ಸಿನಿಂದ, ತಿಳುವಳಿಕೆಯಿಂದ. ಹಾಗಾಗಿ ನಿಮ್ಮ ಪಿತೃದೇವತೆಗಳನ್ನು ಶಾಸ್ತ್ರ ದಿನಗಳಲ್ಲಿ ಕೈ ಮುಗಿದು ಅವರವರ ತಂದೆ ತಾಯಿಗಳನ್ನು ಶ್ರದ್ಧೆಯಿಂದ ಪೂಜೆ ಮಾಡಿ ಗೋಬ್ರಾಹ್ಮಣರ ಅನುಗ್ರಹದಿಂದ ನಮಸ್ಕಾರ ಮಾಡೋದರಿಂದ ಮಕ್ಕಳಿಗೆ ಮತ್ತು ಇರುವ ತಂದೆ ತಾಯಿಗಳಿಗೆಲ್ಲರಿಗೂ ಕೂಡ ಈ ರೀತಿಯ ಸದ್ಬುದ್ಧಿ, ಶಾಂತಿ, ನೆಮ್ಮದಿಯು ಬರ್ತದೆ ಅಂತ ಶಾಸ್ತ್ರ ವಿಚಾರ. ವೃಷಭ ರಾಶಿಯವರಿಗೆ ಧನಲಾಭ ಇತ್ಯಾದಿ ಬೇಕಾದಷ್ಟು ಅನುಕೂಲಗಳ ತಿಂಗಳು ಅಂತಂತ ವರ್ಷವೂ ಆಗಿದೆ. ಈ ತಿಂಗಳು ಅಷ್ಟೇನೆ, ಯಾಕಂದರೆ ಚತುರ್ಥಾಧಿಪತಿ ಪಂಚಮದಲ್ಲಿ ಬರೋದರಿಂದ ವಿಶೇಷವಾಗಿರ್ತಕ್ಕಂತಹ ತಂದೆ ತಾಯಿಗಳು ಇರುವವರು ಅವರು ವಿಶೇಷವಾಗಿ ಅವರ ಪಿತೃವರ್ಗದವರನ್ನು ಪೂಜೆ ಮಾಡಲಿ. ಇಲ್ಲದೆ ಇರುವವರು ಅವರ ತಂದೆ ತಾಯಿಗಳಿಗೆ ಹೆಚ್ಚು ಅನುಕೂಲಕರವಾಗಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಗೋಪೂಜೆ, ಪಿತೃಪೂಜೆ ಎಲ್ಲ 12 ರಾಶಿಯವರಿಗೆ ಈ ತಿಂಗಳು ಪಿತೃದೇವತೆಗಳ ಪೂಜೆ, ಗೋವಿನ ಪೂಜೆಯನ್ನು ವಿಶೇಷವಾಗಿ ಹೇಳಲಾಗಿದೆ. ವೃಷಭ ರಾಶಿಗೆ ಧನಾಧಿಪತಿ ಗುರುವೇ ಅನುಕೂಲ ಬಹಳ ಒಳ್ಳೆಯ ಅನುಕೂಲ ಇದೆ. ಬೇರೆ ಗ್ರಹಚಾರವೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಧನಲಾಭ, ಕೀರ್ತಿ ಲಾಭ, ವಿದ್ಯಾ ಪ್ರಗತಿ, ವಿದ್ಯೆಯಲ್ಲಿ ಯಶಸ್ಸು, ಮತ್ತು ಪಂಡಿತರಿಂದ ಪೂಜೆಗೊಳ್ತಕ್ಕಂತಹ ಯೋಗ. ಪಂಡಿತರು ನಿಮ್ಮನ್ನು ಹೊಗಳಬೇಕು, ಆ ರೀತಿಯ ಯೋಗ ಇರತಕ್ಕಂಥದ್ದು. ಲಾಭಾಧಿಪತಿಯು ದ್ವಿತೀಯದಲ್ಲಿ ಇದ್ದರೆ ಆ ರೀತಿಯ ವಿಶೇಷವಾಗಿರ್ತಕ್ಕಂತಹ ಫಲ ಉಂಟು. ಹಾಗಾಗಿ ವೃಷಭ ರಾಶಿಯವರು ವಿದ್ಯೆಯಲ್ಲಿ ಪ್ರಗತಿ ಆಗ್ತದೆ. ದೇಶ ವಿದೇಶಗಳ ವ್ಯಾಪಾರದಲ್ಲಿ ಇರತಕ್ಕಂಥವ್ರದ್ದು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಯಾರದ್ದೆಲ್ಲ ವೃಷಭ ಲಗ್ನ ಇದೆಯೋ, ವೃಷಭ ರಾಶಿಯಲ್ಲಿ ಅವರ ಚಂದ್ರನ ಅವರಿಗೆಲ್ಲರಿಗೂ ಬಹಳ ಒಳ್ಳೆಯ ತಿಂಗಳು. ರವಿಯ ಅನುಕೂಲವೂ ಕೂಡ ಇರತಕ್ಕಂತಹ ತಿಂಗಳು. ಚತುರ್ಥಾಧಿಪತಿ ಪಂಚಮದಲ್ಲಿ ಹೋಗ್ತಕ್ಕಂಥದ್ದು. ಪಿತೃಗಳ ನಿಮ್ಮ ಇರತಕ್ಕಂತಹ ತಂದೆ ತಾಯಿಗಳಿಗೆ ಏಳಿಗೆ ಕಾಣ್ತೀರಿ, ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ, ಅದು ಬಹಳ ವಿಶೇಷ. ಮನುಷ್ಯ ಸತ್ತು ಹೋದ ಮೇಲೆ ಅವರ ಫೋಟೋ ಇಟ್ಟು ಅವ್ರ ಮುಂದೆ ಫಲತಾಂಬೂನ ಇಟ್ಟು ದಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ಆಯಿತಾ. ಅವರು ಇರಬೇಕಾದ್ರೆ ಅವರ
ಅವರ ಸರಿ ತಪ್ಪುಗಳನ್ನು ಸಹಿಸಿಕೊಳ್ಳತಕ್ಕಂಥದ್ದು ದೊಡ್ಡ ವಿಷಯ ಆಗ್ತದೆ. ಎಲ್ಲ ತಂದೆ ತಾಯಂದಿರೂ ಕೂಡ ಏನು ಸೀತಾರಾಮಚಂದ್ರನ ಥರ ಇರೋಕ್ಕಾಗಲ್ಲ. ಎಲ್ಲರಲ್ಲೂ ಏನಾದರೂ ಒಂದು ಕೊರತೆ ಇರುತ್ತೆ, ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಆಯಿತಾ? ಮಕ್ಕಳಾಗಿರ್ತಕ್ಕಂಥವರು ಆದಷ್ಟು ಅದನ್ನು ಸಹಿಸಿಕೊಂಡು ಅದನ್ನು ದೊಡ್ಡದು ಮಾಡದೆ ಅವರ ಮನಸ್ಸು ನೋಯಿಸದಂತೆ ಇರಲಿಕ್ಕೆ ಎಷ್ಟು ಚೆನ್ನಾಗಿ ಪ್ರಯತ್ನ ಮಾಡ್ತೇವೋ ಅಷ್ಟು ಒಳ್ಳೆಯದು. ಇದು ಕೂಡ ಮಾತಾಪಿತೃಗಳ ಸೇವೆಯೇ. ಈಗಿರ್ತಕ್ಕಂತಹ ಮಾತಾಪಿತೃಗಳಿಗೂ ಕೂಡ ಈ ಮಕ್ಕಳಿಗೆ ಈ ರೀತಿ ಇರತಕ್ಕಂತಹ ಮಕ್ಕಳಿಗೆ ಒಂದು ಈ ರೀತಿಯ ಸಹಕಾರ ಕೊಡ್ತಕ್ಕಂತಹ ಮನೋಭಾವ ಅವರಿಗೂ ಬರಬೇಕು. ಅವರೇ ಅಂದರೆ ಇರುವ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಮನಸ್ಸಿಗೆ ಚೆನ್ನಾಗಿ ಇರುವಂತೆ ಅವ್ರಿಗೆ ಮನಸ್ಸಾಗಬೇಕು. ಇರುವ ಮಕ್ಕಳಿಗೆ ತಂದೆ ತಾಯಿಗಳ ಕೊರತೆಗಳನ್ನು ನೋಡದೆ ಅವರ ಮನಸ್ಸನ್ನು ಸಂತೋಷಪಡಿಸ್ತಕ್ಕಂಥದ್ದು, ಅವರ ಮನಸ್ಸಿಗೆ ಒಟ್ಟಿನಲ್ಲಿ ಬೇಸರ ತರಿಸದೇ ಇರುವಂತೆ ಇರ್ತಕ್ಕಂಥದ್ದಾಗಬೇಕು. ಇದೆರಡೂ ಆಗೋದು ಎಲ್ಲಿಂದ? ಮನಸ್ಸಿನಿಂದ, ತಿಳುವಳಿಕೆಯಿಂದ. ಹಾಗಾಗಿ ನಿಮ್ಮ ಪಿತೃದೇವತೆಗಳನ್ನು ಶಾಸ್ತ್ರ ದಿನಗಳಲ್ಲಿ ಕೈ ಮುಗಿದು ಅವರವರ ತಂದೆ ತಾಯಿಗಳನ್ನು ಶ್ರದ್ಧೆಯಿಂದ ಪೂಜೆ ಮಾಡಿ ಗೋಬ್ರಾಹ್ಮಣರ ಅನುಗ್ರಹದಿಂದ ನಮಸ್ಕಾರ ಮಾಡೋದರಿಂದ ಮಕ್ಕಳಿಗೆ ಮತ್ತು ಇರುವ ತಂದೆ ತಾಯಿಗಳಿಗೆಲ್ಲರಿಗೂ ಕೂಡ ಈ ರೀತಿಯ ಸದ್ಬುದ್ಧಿ, ಶಾಂತಿ, ನೆಮ್ಮದಿಯು ಬರ್ತದೆ ಅಂತ ಶಾಸ್ತ್ರ ವಿಚಾರ. ವೃಷಭ ರಾಶಿಯವರಿಗೆ ಧನಲಾಭ ಇತ್ಯಾದಿ ಬೇಕಾದಷ್ಟು ಅನುಕೂಲಗಳ ತಿಂಗಳು ಅಂತಂಥ ವರ್ಷವೂ ಆಗಿದೆ. ಈ ತಿಂಗಳು ಅಷ್ಟೇ, ಯಾಕಂದರೆ ಚತುರ್ಥಾಧಿಪತಿ ಪಂಚಮದಲ್ಲಿ ಬರೋದರಿಂದ ವಿಶೇಷವಾಗಿರ್ತಕ್ಕಂತಹ ತಂದೆ ತಾಯಿಗಳು ಇರುವವರು ಅವರು ವಿಶೇಷವಾಗಿ ಅವರ ಪಿತೃವರ್ಗದವರನ್ನು ಪೂಜೆ ಮಾಡಲಿ. ಇಲ್ಲದೆ ಇರುವವರು ಅವರ ತಂದೆ ತಾಯಿಗಳಿಗೆ ಹೆಚ್ಚು ಅನುಕೂಲಕರವಾಗಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಗೋಪೂಜೆ, ಪಿತೃಪೂಜೆ ಎಲ್ಲ 12 ರಾಶಿಯವರಿಗೆ ಈ ತಿಂಗಳು ಪಿತೃದೇವತೆಗಳ ಪೂಜೆ, ಗೋವಿನ ಪೂಜೆಯನ್ನು ವಿಶೇಷವಾಗಿ ಹೇಳಲಾಗಿದೆ. ವೃಷಭ ರಾಶಿಗೆ ಧನಾಧಿಪತಿ ಗುರುವೇ ಅನುಕೂಲ ಬಹಳ ಒಳ್ಳೆಯ ಅನುಕೂಲ ಇದೆ. ಬೇರೆ ಗ್ರಹಚಾರವೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಧನಲಾಭ, ಕೀರ್ತಿ ಲಾಭ, ವಿದ್ಯಾಪ್ರಗತಿ, ವಿದ್ಯೆಯಲ್ಲಿ ಯಶಸ್ಸು, ಮತ್ತು ಪಂಡಿತರಿಂದ ಪೂಜೆಗೊಳ್ತಕ್ಕಂತಹ ಯೋಗ. ಪಂಡಿತರು ನಿಮ್ಮನ್ನು ಹೊಗಳಬೇಕು, ಆ ರೀತಿಯ ಯೋಗ ಇರತಕ್ಕಂಥದ್ದು. ಲಾಭಾಧಿಪತಿಯು ದ್ವಿತೀಯದಲ್ಲಿ ಇದ್ದರೆ ಆ ರೀತಿಯ ವಿಶೇಷವಾಗಿರ್ತಕ್ಕಂತಹ ಫಲ ಉಂಟು. ಹಾಗಾಗಿ ವೃಷಭ ರಾಶಿಯವರು ವಿದ್ಯೆಯಲ್ಲಿ ಪ್ರಗತಿ ಆಗ್ತದೆ. ದೇಶ ವಿದೇಶಗಳ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರದ್ದು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಯಾರದ್ದೆಲ್ಲ ವೃಷಭ ಲಗ್ನ ಇದೆಯೋ, ವೃಷಭ ರಾಶಿಯಲ್ಲಿ ಅವರ ಚಂದ್ರನ ಅವ್ರಿಗೆಲ್ಲರಿಗೂ ಬಹಳ ಒಳ್ಳೆಯ ತಿಂಗಳು. ರವಿಯ ಅನುಕೂಲವೂ ಕೂಡ ಇರತಕ್ಕಂತಹ ತಿಂಗಳು. ಚತುರ್ಥಾಧಿಪತಿ ಪಂಚಮದಲ್ಲಿ ಹೋಗ್ತಕ್ಕಂಥದ್ದು. ಪಿತೃಗಳ ನಿಮ್ಮ ಇರತಕ್ಕಂತಹ ತಂದೆ ತಾಯಿಗಳಿಗೆ ಏಳಿಗೆ ಕಾಣ್ತೀರಿ, ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ, ಅದು ಬಹಳ ವಿಶೇಷ. ಮನುಷ್ಯ ಸತ್ತು ಹೋದ ಮೇಲೆ ಅವರ ಫೋಟೋ ಇಟ್ಟು ಅವ್ರ ಮುಂದೆ ಫಲತಾಂಬೂನ ಇಟ್ಟು ದಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ಆಯಿತಾ? ಅವರು ಇರಬೇಕಾದ್ರೆ ಅವರ ಸರಿ ತಪ್ಪುಗಳನ್ನು ಸಹಿಸಿಕೊಳ್ಳತಕ್ಕಂಥದ್ದು ದೊಡ್ಡ ವಿಷಯ ಆಗ್ತದೆ. ಎಲ್ಲ ತಂದೆ ತಾಯಂದಿರೂ ಕೂಡ ಏನು ಸೀತಾರಾಮಚಂದ್ರನ ಥರ ಇರೋಕ್ಕಾಗಲ್ಲ. ಎಲ್ಲರಲ್ಲೂ ಏನಾದರೂ ಒಂದು ಕೊರತೆ ಇರುತ್ತೆ, ಏನಾದರೂ ಒಂದು ಸಮಸ್ಯೆ ಇರುತ್ತೆ, ಆಯಿತಾ? ಮಕ್ಕಳಾಗಿರ್ತಕ್ಕಂಥವರು ಆದಷ್ಟು ಅದನ್ನು ಸಹಿಸಿಕೊಂಡು ಅದನ್ನು ದೊಡ್ಡದು ಮಾಡದೆ ಅವರ ಮನಸ್ಸು ನೋಯಿಸದಂತೆ ಇರಲಿಕ್ಕೆ ಎಷ್ಟು ಚೆನ್ನಾಗಿ ಪ್ರಯತ್ನ ಮಾಡ್ತೇವೋ ಅಷ್ಟು ಒಳ್ಳೆಯದು. ಇದು ಕೂಡ ಮಾತಾಪಿತೃಗಳ ಸೇವೆಯೇ. ಈಗಿರ್ತಕ್ಕಂತಹ ಮಾತಾಪಿತೃಗಳಿಗೂ ಕೂಡ ಈ ಮಕ್ಕಳಿಗೆ ಈ ರೀತಿ ಇರತಕ್ಕಂತಹ ಮಕ್ಕಳಿಗೆ ಒಂದು ಈ ರೀತಿಯ ಸಹಕಾರ ಕೊಡ್ತಕ್ಕಂತಹ ಮನೋಭಾವ ಅವರಿಗೂ ಬರಬೇಕು. ಅವರೇ ಅಂದರೆ ಇರುವ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಮನಸ್ಸಿಗೆ ಚೆನ್ನಾಗಿ ಇರುವಂತೆ ಅವ್ರಿಗೆ ಮನಸ್ಸಾಗಬೇಕು. ಇರುವ ಮಕ್ಕಳಿಗೆ ತಂದೆ ತಾಯಿಗಳ ಕೊರತೆಗಳನ್ನು ನೋಡದೆ ಅವರ ಮನಸ್ಸನ್ನು ಸಂತೋಷಪಡಿಸ್ತಕ್ಕಂಥದ್ದು, ಅವರ ಮನಸ್ಸಿಗೆ ಒಟ್ಟಿನಲ್ಲಿ ಬೇಸರ ತರಿಸದೇ ಇರುವಂತೆ ಇರ್ತಕ್ಕಂಥದ್ದಾಗಬೇಕು. ಇದೆರಡೂ ಆಗೋದು ಎಲ್ಲಿಂದ? ಮನಸ್ಸಿನಿಂದ, ತಿಳುವಳಿಕೆಯಿಂದ. ಹಾಗಾಗಿ ನಿಮ್ಮ ಪಿತೃದೇವತೆಗಳನ್ನು ಶಾಸ್ತ್ರ
ದಿನಗಳಲ್ಲಿ ಕೈ ಮುಗಿದು ಅವರವರು ಅವರವರ ತಂದೆ ತಾಯಿಗಳನ್ನು ಶ್ರದ್ಧೆಯಿಂದ ಪೂಜೆ ಮಾಡಿ ಗೋಬ್ರಾಹ್ಮಣರ ಅನುಗ್ರಹದಿಂದ ನಮಸ್ಕಾರ ಮಾಡುವುದರಿಂದ ಮಕ್ಕಳಿಗೆ ಮತ್ತು ಇರುವ ತಂದೆ ತಾಯಿಗಳಿಗೆಲ್ಲರಿಗೂ ಕೂಡ ಈ ರೀತಿಯ ಸದ್ಬುದ್ಧಿ, ಶಾಂತಿ, ನೆಮ್ಮದಿಯು ಬರ್ತದೆ ಅಂತ ಶಾಸ್ತ್ರ ವಿಚಾರ. ವೃಷಭ ರಾಶಿಯವರಿಗೆ ಧನಲಾಭ ಇತ್ಯಾದಿ ಬೇಕಾದಷ್ಟು ಅನುಕೂಲಗಳ ತಿಂಗಳು ಅಂತಂಥ ವರ್ಷವೂ ಆಗಿದೆ. ಈ ತಿಂಗಳು ಅಷ್ಟೇನೆ, ಯಾಕಂದರೆ ಚತುರ್ಥಾಧಿಪತಿ ಪಂಚಮದಲ್ಲಿ ಬರೋದರಿಂದ ವಿಶೇಷವಾಗಿರ್ತಕ್ಕಂತಹ ತಂದೆ ತಾಯಿಗಳು ಇರುವವರು ಅವರು ವಿಶೇಷವಾಗಿ ಅವರ ಪಿತೃವರ್ಗದವರನ್ನು ಪೂಜೆ ಮಾಡಲಿ. ಇಲ್ಲದೆ ಇರುವವರು ಅವರ ತಂದೆ ತಾಯಿಗಳಿಗೆ ಹೆಚ್ಚು ಅನುಕೂಲಕರವಾಗಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಗೋಪೂಜೆ, ಪಿತೃಪೂಜೆ ಎಲ್ಲ 12 ರಾಶಿಯವರಿಗೆ ಈ ತಿಂಗಳು ಪಿತೃದೇವತೆಗಳ ಪೂಜೆ, ಗೋವಿನ ಪೂಜೆಯನ್ನು ವಿಶೇಷವಾಗಿ ಹೇಳಲಾಗಿದೆ.